ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಧೈರ್ಯ ಇರಬೇಕು ಇವರಿಗೆ. ನನ್ ಮಗನ ಹೆಸರು ಬಳಸ್ಕೊಂಡು ನಿಮ್ ಹೋಟೆಲ್ಗೆ ನುಗ್ಗಿ ಸಿಸಿಟಿವಿ ಫುಟೇಜ್ ಕದ್ದಿದ್ದಾರೆ. ಕೇಳಕ್ ಹೋದ್ರೆ ನನ್ ಮೇಲೆ ಕೈ ಮಾಡ್ತಾರೆ. ಇವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು ವೈಭವ್. ಕಾಮ್ ಡೌನ್ ಕೇಶವ್, ಕಾಮ್ ಡೌನ್. ಅವ್ರಿಗೆ ನಾವ್ ಯಾರು ಏನು ಅಂತ ಇನ್ನು ಡೀಟೇಲ್ಡ್ ಆಗಿ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದಕ್ಕೆ ಅವ್ರು ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅಂಡ್ ಬಿಲ್ಡಪ್ ಕೊಡ್ತಾ ಇದಾರೆ. ಅವ್ರ ಬಿಲ್ಡಪ್ ಬಾಲಾನ ನಾವ್ ಕಟ್ ಮಾಡ್ಲೇಬೇಕು ವೈಭವ್. ಡೂ ಯು ಥಿಂಕ್ ಐ ಲೀವ್ ದಮ್? ನೋ ವೇ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಎದುರಿಗೆ ಬಂದು ನನಗೆ ಸವಾಲ್ ಹಾಕೋಗಕ್ಕೆ. ಅವಳು ಕುಬ್ ಕರ್ಸೋ ತನಕ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾರಾದ್ರೂ ನನ್ನ ಕಾರ್ ಟಚ್ ಮಾಡಿದ್ರೆ ಅವ್ರ ಕೈ ಕಟ್ ಮಾಡೋನು. ಅಂಥದ್ರಲ್ಲಿ ನನ್ನ ಸ್ಟೇಟಸ್ ಟಚ್ ಮಾಡಕ್ ಬಂದ್ರೆ ಅವ್ರನ್ನ ನಾನು ಸುಮ್ಮನೆ ಬಿಡ್ತೀನ? ನಮ್ಮಿಬ್ಬರನ್ನ ಟಚ್ ಮಾಡಿರೋದಕ್ಕೆ ನರಕ ಅನುಭವಿಸ್ಬೇಕು ಅವರು. ಹಾಗ್ ಮಾಡ್ಬೇಕು ನಾವು ವೈಭವ್. ನೋಡಿದ ತಕ್ಷಣ ಕೂಗಾಡೋದಕ್ಕೆ, ಮುಟ್ಟಿದ ತಕ್ಷಣ ಎಗ್ರಾಡೋದಕ್ಕೆ ನಾವು ಅವ್ರ ಥರ ಏನು ಲೋಕಲ್ ಅಲ್ಲ. ನಮಗೆ ಅಂತಾನೆ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡ್ ಅಲ್ಲೇ ಅವ್ರಿಗೆ ಟಾರ್ಚರ್ ಕೊಡೋಣ. ಡೋಂಟ್ ವರಿ ಕೇಶವ್, ಡೋಂಟ್ ವರಿ. ಇಷ್ಟು ದಿವಸ ಅಂತೂ ಕಾದಿದ್ದಾಯ್ತು. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಕಂಟಿ ಮಾವ ನನ್ನನ್ನೇ ಮದುವೆ ಆಗೋದು. ಅಲ್ಲ ಕಣ್ರಾಗ, ನಿಮ್ಮ ಅತ್ತೆ ಕೊಟ್ಟಿರೋ ಗಡುವು ಮುಂಚೆನೆ ಆ ಹುಡುಗಿ ಯಾರು ಅಂತ ಕಂಡು ಹಿಡಿದ್ಬಿಟ್ರೆ ಹಾಗೇನು ಮಾಡಿಯಾ? ಯಾವಾಗ ನೋಡಿದ್ರು ಅಪ್ಶಕ್ನ ನುಡಿಬೇಡಿ ನಂಜಮ್ಮ. ಇದು ಅಪ್ಸಕ್ನ ಅಲ್ಲ ರಾಧ, ಮುಂದಾಲೋಚನೆ ಅಂತಾರೆ. ನೋಡಿದ್ರೆ ನಂಜಮ್ಮ ಹೇಳ್ತಿರೋದು ಒಂಥರ ಸರಿಯಾಗೇ ಇದೆ. ನೀನ್ ಯಾತಕ್ಕೂ ಒಸಿ ಹುಷಾರಾಗಿರು. ರಾಜಿ ಅವರೇ, ಡೋಂಟ್ ವರಿ. ಡಾಕ್ಟರ್ ಅಂತೂ ಆ ಹುಡುಗಿ ಯಾರು ಅಂತ ಹೇಳಲ್ಲ. ಮಾವಂಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗದೇ ಇಲ್ಲ. ಹೀಗಿದ್ಮೇಲೆ ಆ ಹುಡುಗಿ ಯಾರು ಅಂತ ಹೇಗೆ ಕಂಡುಹಿಡಿತಾರೆ? ಕಂಟಿಗಿರೋ ಆಸ್ತಿ ಪಾಸ್ತಿ ನೋಡಿ ಯಾವುದೋ ಮೂರನೇವಳು ಬಂದ್ಬಿಟ್ಟು ನಾನೇ ನೀನು ಹೆಂಡ್ರದೇನು ಹಾಕಿಸ್ಕೊಂಡಿರೋದು ಅಂತ ಹೇಳ್ಬಿಟ್ರೆ ಆಗ ಕಂಡ್ರಾದ ಆ ಕಂಟಿ ಇವಾಗಿರೋ ಪರಿಸ್ಥಿತಿಲಿ ಯಾವ ಹುಡುಗಿ ಸಿಕ್ಕಿದ್ರು ನನ್ನ ಹುಡುಗಿನೇ ಅಂತ ತಾಳಿ ಕಟ್ಬಿಡ್ತಾನೆ. ಹಾಗೆಲ್ಲ ಏನೂ ಆಗಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕಂಟಿ ಮಾವ ಆ ಹುಡುಗಿನ ಹುಡುಕ್ತಿರೋ ವಿಷಯ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಇಲ್ಲ. ನೀನೊಬ್ಬಳಿಗೆ ಗೊತ್ತಿರೋದು ಅಂತ ಕೂತ್ಕ. ಆ ಕಂಟಿ ಹಿಂದೆ ಮುಂದೆ ಸುತ್ತಿರ್ತಾವಲ್ಲ ಎಡಬಿಡಂಗಿಗಳು, ಅವುಗಳೇ ಸಾಕು ಎಲ್ಲ ಕಡೆ ಪುಕಾರ್ ಮಾಡಕ್ಕೆ. ಯಾರೇನೇ ಪುಕಾರ್ ಮಾಡಿ ಕಂಟಿ ಮಾವನ್ನ ಮದುವೆ ಆಗೋದು ನಾನೇ. ನನ್ನ ಜಾತಕದಲ್ಲಿ ಗುರುಬಲ ಬಂದಿದೆ. ಇನ್ನೊಂದು ಸ್ವಲ್ಪ ದಿವಸ ನೋಡ್ತಾ ಇರಿ, ಇಡೀ ಊರಿಗೆ ಚಪ್ರ ಹಾಕ್ಸಿ ಹಸೆಮಣೆ ಇರ್ತೀನಿ. ಕಂಟಿ ಮಾವನ ಕೈಲಿ ತಾಳಿ ಕಟ್ಸ್ಕೊಂಡು ಬಂಗಾರಮ್ಮನ ಮನೆ ಸೊಸೆ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಧಾನೇ ಅಲ್ಲ. ಇವನು ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ, ಹೇಳಿ ವಿನಯ್. ಮೇಡಮ್, ನೀವು ಹುಡುಕ್ತಿದ್ರಲ್ಲ ಆ ಹುಡುಗಿ ಸಿಕ್ಬಿಟ್ಲು ಮೇಡಮ್. ಇವತ್ತು ಆಸ್ಪತ್ರೆಗೆ ಚೆಕಪ್ ಬಂದಿದ್ರು ಮೇಡಮ್. ನಾನು ಫೋಟೋ ತೊಗೊಂಡಿದ್ದೀನಿ ಮೇಡಮ್, ಕಳಿಸ್ತೀನಿ ನೋಡಿ ಮೇಡಮ್. ಹೌದಾ, ಸರಿ, ನಾನು ಈಗಲೇ ನೋಡ್ತೀನಿ. ರಾಜಿ ಅವರೇ, ನಂಜಮ್ಮ ಅವರೇ, ಆ ಹುಡುಗಿ ಯಾರು ಅಂತ ಗೊತ್ತಾಯ್ತು. ಫೋಟೋ ಬಂದಿದೆ. ಯಾರಂತ ತೋರಿಸ್ಬೇಕ? ಇರಿ ರಾಜಿ ಅವರೇ. ಕೊಡಿಲೆ.
ನಾಯಕ ಮುಸ್ರೆ ಆಫೀಸರು ಏ ರಾಧಾ, ಯಾರೋ ನಿನ್ಗೆ ಸರಿ ಯಾಮರ್ಸ್ತಾ ಇದ್ದಾರೆ. ಕೊಡಿ ನಿಮಿಷ. ರಾಧಾ, ಊರ್ ತುಂಬ ಚಪ್ರ ಇರ್ಲಿ, ಮನೆಯಾಗ ಮಲ್ಕೊಳಕ್ ಆರಡಿ ಜಾಗ ಸಿಕ್ತತ ಅದನ್ನ ನೋಡ್ಕ ಫಸ್ಟ್. ಇನ್ನು ಆ ಕಂಟಿ ನಿನಗ್ ಸಿಕ್ದಂಗೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲೇ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ. ನೀವಿಬ್ರು ತುಪ್ಪ ಸುರಿತಿದ್ದೀರಾ. ಇಷ್ಟು ದಿನ ಹೆಂಗೋ ನೆಮ್ಮದಿಯಾಗಿ ಓಡಾಡ್ಕೊಂಡಿದ್ದೆ, ಇನ್ನು ಮುಂದೆ ಅದು ಇರಕ್ಕಿಲ್ವಲ್ಲ ಅಂತ ಯೋಚನೆ ಆಟೆಯ. ಅಲ್ಲ ರಾಧಾ, ಈಗ ನಿಂಗ್ ಗೊತ್ತಾಗಿರೋ ವಿಷಯ ಕಂಟಿ ಗೊತ್ತಾಗಕ್ಕೆ ಎಷ್ಟೊತ್ ಬೇಕು ಹೇಳು? ಆ ಬಂಗಾರಮ್ಮನ ಮನೆ ಸೊಸೆ ನೀನಲ್ಲ ಕಡೆ, ಮುಸ್ರೆ ಆಫೀಸರ್ ಮಗಳು ಅಮ್ಮುದೇವಿ. ಅಯ್ಯೋ, ನನ್ನ ತಲೆ ಚಿಟ್ಟು ಹಿಡಿತಿದೆ. ನನ್ ಮುಂದೆ ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡೋ, ನಿಮ್ಮವ್ವ ಮನೆ ಬಿಟ್ಟೋದ್ಲಲ್ಲ, ಹಂಗೆ ನೀನು ಒಯ್ತಾ ಇರೋ. ಅಯ್ಯ ಮುದೇವಿ, ಯಾರೋ ಎಲ್ಲೋದ್ಲೆ ನಮ್ಮನೆಗೆ ಬಂದು ಸೇರ್ಕೊಂಡು ಬಾವ ನೀನು ಬಂದು ನಮ್ಮ ಮನೆಗೆ ಒಕ್ಕರ್ಸ್ಕ, ಅಟ್ಟೆ ಗತಿ. ಇಲ್ಲ, ಸಾಧ್ಯನೇ ಇಲ್ಲ. ಈ ರಾಧಾ ಅನ್ಕೊಳ್ದಿನ ಸಾಧಿಸ್ದೆ, ಆಸೆ ಪಟ್ಟಿದ್ನ ಪಡ್ಕೊಳ್ದೆ ಬಿಡೋ ಮಾತೇ ಇಲ್ಲ. ನಿನ್ ಕೈ ಏನ್ ಮಾಡಕ್ಕಾಯ್ತದೆ? ಅಕ್ಕಂಟಿಗೆ ನೀ ಏನು ಹೇಳಿದ್ರು ಆ ಹುಡ್ಗಿನ ಅವ್ನು ಬಿಡಕ್ಕಿಲ್ಲ. ಮಾವ ಏನು ಬಿಡೋದು ಬೇಡ, ನಾನೇ ಅವಳನ್ನ ಈ ಲೋಕನೇ ಬಿಡೋವಾಗ ಮಾಡ್ತೀನಿ. ಈ ಬಿಕಾರಿ ನನಗೆ ಕಾಂಪಿಟೇಟರ್ ಆಗ್ತಾಳೆ ಅಂತ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗಿರೋ ಇವಳು ಇನ್ಯಾವತ್ತು ದೇವಿಪುರದ ಮುಖನೇ ನೋಡಬಾರ್ದು. ಹಾಗೆ ಮಾಡ್ತೀನಿ. ಏನೇ ಮಾಡಿಯ? ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಹಲೋ, ನಾನು ನಿಮಗೀಗ ಒಂದು ಹುಡುಗಿ ಫೋಟೋ ಕಳಿಸ್ತೀನಿ. ಆ ಹುಡುಗಿ ಈಗ ಹಾಸ್ಪಿಟಲಲ್ಲಿದ್ದಾಳೆ. ಅವಳು ಮತ್ತೆ ದೇವಿಪುರದ ಮುಖನೂ ನೋಡಬಾರ್ದು. ಹಾಗೆ ಮಾಡಬೇಕು. ನಾನೇನು ಹೇಳಿದೆ ಅಂತ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.